ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ದು ಡೈಲಿ ರೂಟೀನ್ ಹೇಳ್ತೀನಿಲ್ಲ, ನಾನು ಹೇಳತ್ತಿರ್ತೀನಿಲ್ಲ, ಈ ಥರ ಇರ್ತೈತೆ ನೋಡ್ರಿ. ಬರೀ ರೊಟ್ಟಿ ಮಾಡೋದು ರೊಟ್ಟಿ ಅನ್ಕರ ಬೇಕಾ ನಮ್ಮ ಕಡೆ. ನಮ್ಮ ಮನ್ಯಾಗ ಅನ್ಕರ ರೊಟ್ಟಿ ಡೈಲಿ ಇಷ್ಟಿರತೈತಿ ಬೇಕು. ಇದಕ್ಕೆ ಪಲ್ಯ ಸಾಂಬಾರು ಅನ್ನ ಎಲ್ಲನೂ ಮಾಡ್ಕೊಂಡಿರ್ತೇನೆ ನಾನು. ಮಧ್ಯಾಹ್ನ ಟೈಮ ಬೇಕಾ ಇದೆ. ಬೆಳಗಿನ ಟೈಮ್ ಏನೈತಿ ಯಾವ್ದಾರ ಒಂದು ನಾಷ್ಟ ಆಗಿರ್ತೈತಿ. ಇವತ್ತು ನಾನು ಯಾವ ಥರದ ನಾಷ್ಟನ ಮಾಡಿಲ್ಲ, ಡೈರೆಕ್ಟಾಗಿ ಮಾಡಿರೋದು. ಇಲ್ಲಿ ಏನೈತಿ ಬೀಟ್ರೂಟ್ ಪಲ್ಯನ ಮಾಡೀನಿ ನಾನು. ಈರುಳ್ಳಿ ಟೊಮೆಟೊ ಜಾಸ್ತಿ ಬಳಸ್ಕೊಂಡು ಮಾಡೀನಿ. ಒಂದು ವಿಡಿಯೋದಲ್ಲಿ ನಾನು ಮಾಡಿ ಹಾಕಿದ್ನಲ್ಲ, ಅದ್ರ ಸಲುವಾಗಿ ನಾನು ಇದನ್ನು ರೆಸಿಪಿನ ನಿಮಗೆ ತೋರಿಸಿಲ್ಲ ಅಷ್ಟೇ. ಇಲ್ಲೇನೈತಿ ಹೆಸರುಬೇಳೆ ಸಾಂಬಾರು ಅಂತ ಹೇಳ್ಕೊಂಡು ಮಾಡಿರೋದು, ಅದು ಚೆನ್ನಾಗಿತ್ತು. ಇಲ್ಲೇನೈತಿ ಮೊಳಕೆ ಕಟ್ಟಿದ್ದ ಪಲ್ಯ, ಇದು ಕೂಡ ನಾನು ಮಾಡ್ಕೊಂಡನಿ, ಚೆನ್ನಾಗಿತ್ತು. ಇದು ಕೊತ್ತಂಬರಿ ಈರುಳ್ಳಿ ಎಲ್ಲ ಬಳಸ್ಕೊಂಡು ಮಾಡಿರೋದು. ಇದು ಸಾಂಬಾರ ಈ ಥರ ಬಂದಿತ್ತು, ಚೆನ್ನಾಗಿ ತಿಳಿ ಸಾಂಬಾರಲ್ಲಿದ್ದ ಗಟ್ಟಿನ ಮಾಡಿರೋದು. ಮೆಂತ್ಯ ಪಲ್ಯನ ಹಾಕ್ಕೊಂಡು ನಾನು ಮಾಡಿರೋದು. ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೇಳೆ ಎಲ್ಲ ಕುದಿಸ್ಕೊಂಡು ಒಗ್ಗರಣೆ ಟೈಮ್ದಾಗ ಹಾಕ್ಕೊಂಡು ಮಾಡಿರೋ ಸಾಂಬಾರಿದೆ. ಇಷ್ಟೆಲ್ಲ ಮಾಡ್ಕೊಂಡು ಏನೈತಿ ಲಾಸ್ಟ್ ಒಂದು ರೊಟ್ಟಿದ ಮಾಡಬೇಕು. ಇದನ್ನ ಒಂದು 10-15 ರೊಟ್ಟಿನ ನಾನು ಮಾಡ್ಕೋಬೇಕು. ರೊಟ್ಟಿಗೆ ಏನೈತಿ ನಾನು ಇವತ್ತು ಒಂದು ಸ್ವಲ್ಪ ಅಜ್ವಾನ ಉಪ್ಪು ನೀರು ಬಳಸ್ಕೊಂಡು ರೊಟ್ಟಿ ಮಾಡ್ಕೊತೀನಿ. ಚೆನ್ನಾಗಿ ಬರ್ತೈತೆ, ಅದು ಒಂಥರ ಟೇಸ್ಟಿಯಾಗಿ ಇರ್ತೈತಿ. ಈ ಥರ ಹಿಟ್ಟು ಕಲಿಸ್ಕೋಬೇಕು. ಇದನ್ನು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ರೊಟ್ಟಿ ಅಂದ್ರೆ ಫುಲ್ ಫೇಮಸ್ ರೀಪ. ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾತ ಈ ಥರ ಮಾಡ್ಕೋಬೇಕು. ಇನ್ನೇನು ತಟ್ಕೊಂಬಿಡೋದಷ್ಟ. ಈ ಥರ ತಟ್ಕೋಬೇಕು ದೊಡ್ಡದಾಗಿ. ಇವಾಗ ಏನೈತಿ ರೊಟ್ಟಿ ಎಲ್ಲ ಮುಗಿಸ್ಕೊಂಬಂದು ನಾನು ನಾಷ್ಟ ಈ ಥರ ಐತೆ ನೋಡ್ರಿ. ಇದ್ರ ಜೊತೆಗೆ ಬೀಟ್ರೂಟ್ ಪಲ್ಯನ ಮಾಡ್ಕೊಂಡೇನಿ ನಾನು. ಮೆಂತ್ಯ ಸೊಪ್ಪನ್ನು ಮಾಡ್ಕೊಂಡನಿ, ಅಂದರೆ ಏನೋ ಪಲ್ಯ ಮಾಡಿಲ್ಲ, ಸೊಪ್ಪು ಐತೆ ಅಷ್ಟ, ಹಸಿ ಸೊಪ್ಪು. ಇಷ್ಟೊಂದು ಐತಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದೆ ನಾಷ್ಟ. ಈಗ ಸದ್ಯಕ್ಕೆ ಇವತ್ತು ನಾನೇನು ನಾಷ್ಟಕ್ಕೆ ಮಾಡಿಲ್ಲ. ನನಗಿದೆ ಮಧ್ಯಾಹ್ನದ ಊಟ. ನಾನು ಬೆಳಗ್ಗೆ ನಾಷ್ಟ ಮಾಡಿಲ್ಲ ಇವತ್ತು. ಇಷ್ಟ ಆಗೈತಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡೋದಿರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಇಷ್ಟ ಐತಿ ಇದು. ನಾಳೆ ಮತ್ತೆ ವೆರೈಟಿ ಒಂದಿಗೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.